ಕಾಂಗ್ರೆಸ್ನವರಿಗೆ ಹೇಳ್ತೇನೆ, ಸರ್ವಧರ್ಮ ಸಮಾನ ಅಲ್ವಾ ನೀವು ಹೇಳ್ತಾ ಇರೋದು? ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಜೈನ, ಬೌದ್ಧ ಎಲ್ಲ ಒಂದೇ ಅಲ್ವಾ? ಎಲ್ಲ ಒಂದೇ, ವ್ಯತ್ಯಾಸ ಇಲ್ಲ ಅಲ್ವಾ? ನೀವು ಹೇಳೋದು, ನಾನು ಹೇಳ್ತೀನಿ ವ್ಯತ್ಯಾಸ ಇದೆ ಅಂತ, ಆದರೆ ನೀವು ಹೇಳೋದು ವ್ಯತ್ಯಾಸ ಇಲ್ಲ ಅಂತ. ಹಾಗಾದರೆ ಈ ಹಿಂದೂಗಳ ದೇವಸ್ಥಾನದಲ್ಲಿ ಮಾತ್ರ ಭಂಡಾರದ ಲೆಕ್ಕ ಇದು ಯಾಕೆ ನೀವು ದೊಡ್ಡ ದೊಡ್ಡ ಮಸೀದಿಗಳದ್ದು ಲೆಕ್ಕ ಕೇಳಿಲ್ಲ? ಯಾಕೆ ನೀವು ದೊಡ್ಡ ದೊಡ್ಡ ಚರ್ಚ್ಗಳದ್ದು ಲೆಕ್ಕ ಕೇಳಿಲ್ಲ? ಇದುವರೆಗೆ ಯಾಕೆ ಕೇಳಿಲ್ಲ? ಸರ್ವಧರ್ಮ ಸಮಾನ ಅಂತ ಹೇಳಿದ್ಮೇಲೆ ಎಲ್ಲ ಒಂದೇ ಥರ ಅಲ್ವಾ? ಹಾಗಾದರೆ ಇದಾ ಸರ್ವಧರ್ಮ ಸಮಾನ? ಹಿಂದೂಗಳನ್ನು ಬಲಿ ಕೊಡೋದು, ಮುಸ್ಲಿಮರನ್ನು ಕ್ರಿಶ್ಚಿಯನನ್ನು ಎತ್ತಿ ಕಟ್ಟೋದು, ಇದಾ ಸರ್ವಧರ್ಮ? ಇದನ್ನು ನಾನು ಕೇಳ್ತಾ ಇದ್ದೀನಿ ದಂಡಕಾರ್ಯಪ್ಪ. ಇದನ್ನು ಕೇಳಿದ್ರೆ ನಿಮ್ಗೆ ಯಾಕೆ ಉರಿ ಆಗಬೇಕು? ನಾನು ಕೇಳ್ತಾ ಇರೋದು ಸರ್ವಧರ್ಮ ಸಮಾನ ಅಂದಮೇಲೆ ಈಕ್ವಲ್, ಎಲ್ಲರೂ ಈಕ್ವಲ್, ಎಲ್ಲರದ್ದೇ ಅದು ಆರಾಧನಾ ಸ್ಥಳ ತಾನೆ. ಇವತ್ತು ನಮ್ಮ ಯಾವ ಇವತ್ತು ರಾಮನ ಟೆಂಪಲಲ್ಲಿ ಇವತ್ತು SIT ಸ್ಥಾಪನೆ ಮಾಡಿದೆಯಲ್ವಾ? ಯಾರು ತಿಂದಿದ್ದಾರೆ ಕಳ್ಳರು ಅವರನ್ನು ಹಿಡಿದು ಜೈಲಿಗೆ ಹಾಕ್ಬೇಕಲ್ವಾ? ಹೌದು. ಯಾವನೇ ಆಗಿರಲಿ, ಎಷ್ಟು ದೊಡ್ಡ ವ್ಯಕ್ತಿ ಆಗಿರಲಿ, ಅವನನ್ನು ಹಿಡಿದು ಜೈಲಿಗೆ ಹಾಕ್ತಾರೆ. ಯೋಗಿ ಮಾಡ್ತಾರೆ ಅಂತ ಹೇಳುವ ಭರವಸೆಯಲ್ಲಿ ನಾವಿದ್ದೇವೆ. ಒಂದು ವೇಳೆ ಮಾಡದಿದ್ರೆ ನಮ್ಮ ಭರವಸೆಯು ಹುಸಿಯಾಗುತ್ತಲ್ವಾ? ಆದರೆ ಮಾರಮ್ಮನ ಗುಡಿಯವರೆಗೆ ನೀವು ಲೆಕ್ಕ ಕೇಳ್ತೀರಿ? ಅಲ್ಲಿಂದ ಅಯೋಧ್ಯೆಯಿಂದ ಹಿಡಿದು ಈ ಮಾರಮ್ಮನ ಗುಡಿಯವರೆಗೆ ಲೆಕ್ಕ. ಅದೇ ಮಸೀದಿಯಲ್ಲಿ ಯಾಕೆ? ಜುಮ್ಮಾ ಮಸೀದಿ ಡೆಲ್ಲಿಯಲ್ಲಿ ಎಷ್ಟು ಹಣ ಯಾಕೆ ಕೇಳ್ತಾ ಇಲ್ಲ? ಮತ್ತೆ ಕ್ರಿಶ್ಚಿಯನ್ ಹಿಂದೂಗಳ ಹಣವನ್ನು ಕೂಡ ನೀವು ನಮ್ಮ ಹಣವನ್ನು ಅವರಿಗೆ ಬಳಸ್ತೀರಿ, ಅವರ ಹಣ ಯಾಕೆ ಬಳಕೆ ಆಗಲ್ಲ? ಅವರ ಹಣ ನಮ್ಗೆ ಯಾಕೆ ಬಳಸಲ್ಲ? ಮತ್ತೆ ಎಲ್ಲಿದು ಹೋಯ್ತು ತೆರಿಗೆ? ಇದು ಯಾಕೆ ಕೇಳ್ತಾ? ಇದು ಸರ್ವಧರ್ಮ ಸಮಾನನ? ನಮ್ಮ ಹಿಂದೂಗಳು ಇದರ ಬಗ್ಗೆ ಕೇಳಬೇಕ್ರಿ. ನೀವು ನನ್ನನ್ನು ಹೇಳಿದ್ರಿ, ಯಾಕ್ರಿ ಕಾರ್ಯಪ್ಪ ಇದೆಲ್ಲ ನಿಮಗೆ? ಈ ಪರಿಸ್ಥಿತಿ ಚೆನ್ನಾಗಿಲ್ಲ, ಹೋಗಿ ಮನೆಯಲ್ಲಿ ಇರಕೇನು? ನೀನು 64 ವಯಸ್ಸಾಗಿದೆ ನಿನಗೆ, ನೀನು ಹಾಗೆ ಹೆಂಡತಿ ಜೊತೆಲಿ ಉಂಡ್ಕೊಂಡು ತಿಂದ್ಕೊಂಡು ನೀನು ಅಲ್ಲಿ ಕುಡ್ಕೊಂಡು ಮಜಾ ಮಾಡ್ಕೊಂಡು ಕಾಫಿ ತೋಟದಲ್ಲಿ ಎಂಜಾಯ್ ಮಾಡಿಕೊಂಡು ನೀನು ಇರಕೇನು ಅಂತ ನನಗೆ ಬೋಧನೆ ಮಾಡುವವರೇ ಜಾಸ್ತಿ ಆಗಿದ್ದಾರೆ. ಏನು ವಿಷಮ ಪರಿಸ್ಥಿತಿ, ಇಂಥ ಪರಿಸ್ಥಿತಿ. ಆಗ ಅಲ್ಲಿ ನೇಣಿಗಂಬ ಇರಿದ್ರಲ್ಲ ಆ ಕಾಲದಲ್ಲಿ, ಅಷ್ಟು ಕಷ್ಟ ಇದೆಯಾ ನಮಗೆ? ಸ್ವಾತಂತ್ರ್ಯ ಚಳವಳಿಯಲ್ಲಿ 24 ವಯಸ್ಸಿನ 25 ಹುಡುಗರು ಭಾರತ್ ಮಾತಾ ಕಿ ಜೈ ಅಂತೇಳಿ ಭಗವದ್ಗೀತೆಯನ್ನು ಕೈಲಿ ಹಿಡಿದು ನೇಣುಗಂಬ ಇರಿದ್ರಲ್ಲ, ಅಷ್ಟು ಕಷ್ಟ ಇದೆಯಾ ನಮಗೆ? ಪೊಲೀಸರ ಬೂಟು ಏಟು ಲಾಠಿ ಏಟು ತಿಂದ್ರಲ್ಲ, ಅಷ್ಟು ಕಷ್ಟ ಇದೆಯಾ ನಮಗೆ? ಏನೋ ಇವರು ಕಿರುಕುಳಕ್ಕೆ 4-5 ಕೇಸ್ ಹಾಕ್ಬೋದು, ಹಾಕಿದ್ದಾರೆ ನನ್ನ ಮೇಲೂ ಕೂಡ. ನಾವು ಅದಕ್ಕೆ ಹೆದರ್ಕೊಂಡಿರ್ಲಿಕ್ಕೆ ಸಾಧ್ಯವಾ? ನಮ್ಮ ಹಿಂದೂ ಸಮಾಜ ಜಾಗೃತರಾಗಬೇಕಲ್ಲ, ಅದಕ್ಕಾಗಿ ನಮ್ಮ ನಾಟಕ. ನಾನು ಒಂದೇ ಹೇಳ್ತೀನಿ, ನಾನು ಮನರಂಜನೆಗಾಗಿ ನಾಟಕ ಮಾಡಲ್ಲ, ಹಣವೇ ಮುಖ್ಯ ಅಂತೇಳಿ ನಾಟಕ ಮಾಡಲ್ಲ. ಖರ್ಚಿಗೆ ಹಣ ಬೇಕು, ಆದರೆ ಹಣವೇ ಮುಖ್ಯ ಅಂತ ಹೇಳುವುದು ನನ್ನ ಇರಾದೆ ಅಲ್ಲ. ಬದುಕಲಿಕ್ಕಾಗಿ ಈ ನಾಟಕ ಮಾಡ್ತಾ ಇಲ್ಲ. ಬದುಕಲಿಕ್ಕೆ ನನ್ನ ಮನೆಯಲ್ಲಿ ನನಗೆ ಊಟಕ್ಕೆ ಬಟ್ಟೆಗೆ ಇದೆ. ನಾನು ನನ್ನ ಧರ್ಮಕ್ಕಾಗಿ, ನನ್ನ ದೇಶಕ್ಕಾಗಿ, ನಂದು ಏನಿದ್ರು ನನ್ನ ಘೋಷಣೆ ನೇಷನ್ ಫಸ್ಟ್. ನಮಸ್ಕಾರ. ದೇವಸ್ಥಾನದ ಲೆಕ್ಕಗಳನ್ನು ಕೇಳ್ತೀರಿ, ಮಸೀದಿ ಲೆಕ್ಕಗಳನ್ನ ಯಾರು ಕೂಡ ಕೇಳಲ್ಲ. ದೇವಸ್ಥಾನದ ಲೆಕ್ಕದ ಹಣವನ್ನು ಮಸೀದಿಯವ್ರಿಗೆ, ಅದು ಮುಸ್ಲಿಮ್ಸ್ ಅವ್ರಿಗೆ ಬಳಕೆ ಮಾಡ್ತೀರಿ. ಮುಸ್ಲಿಮ್ಸ್ ಅವರು ಕಲೆಕ್ಟ್ ಮಾಡಿದಂಥ ಹಣವನ್ನು ಹಿಂದೂಗಳಿಗೆ ಕೊಡಲ್ಲ. ಸರ್ವಧರ್ಮ ಅಂದರೆ ಏನು? ಹಾಗಾದರೆ ಕಾಂಗ್ರೆಸ್ನವರೇ ಅಥವಾ ಯಾರಾದರೂ ಆಗಲಿ, 3 ಪಕ್ಷದ ಯಾರು ಬೇಕಾದ್ರೂ ಬರಲಿ, ಎಲ್ಲರೂ ಕೂಡ ಅದನ್ನೇ ಕೇಳೋದು. ನಮ್ಮ ಹಿಂದೂಗಳು ನಮ್ಮ ದೇವಸ್ಥಾನದ ಲೆಕ್ಕನ ಅವ್ರು ಕೇಳ್ತಾ ಇದ್ದಾರೆ, ಆದರೆ ಅವರ ಮಸೀದಿಯ ಲೆಕ್ಕನ ನಮ್ಮ ಹಿಂದೂಗಳು ಕೇಳಿದ್ರೆ ನಮ್ಮೆಲ್ಲ ಉರಿ ಬೀಳ್ತಾರೆ. ನಿನಗೆ ಹಾಕ್ಬೇಕಿದ್ದು, ನಿನಗೆ ಹಾಕೋಬೇಕಲ್ಲ, ಮುಚ್ಕೊಂಡು ಹೋಗು ಅಂತ ನಮ್ಮ ಹಿಂದೂಗಳೇ ಇದ್ರ ವಿರುದ್ಧ ಇದ್ದಾರೆ. ಹಾಗಾದ್ರೆ ಏನು ಮಾಡೋದು? ಸರ್ವಧರ್ಮ ಅಲ್ವಾ? ಎಲ್ಲರೂ ನಾವೆಲ್ಲ ಈಕ್ವಲ್ ಅಲ್ವಾ? ಇಲ್ಲಿರೋ ಭಾರತದ ಸಂವಿಧಾನ ಒಂದೇನೇ ತಾನೆ? ಸಾವಿರ ಲಕ್ಷ ಕೋಟಿಯ ಪ್ರಾಪರ್ಟಿಗಳು ಲೆಕ್ಕನೇ ಇಲ್ಲ. ಈಗಲೂ ಲೆಕ್ಕನೇ ಇಲ್ಲ. ಕೆಲವು ಮುಸ್ಲಿಮ್ಸ್ ಮುಖಂಡರು ಕೂಡ ಅದು ಒಳ್ಳೆಯವರು ಈ ಲೆಕ್ಕನೂ ಕೂಡ ಹೇಳೋದಕ್ಕೆ ಹೊಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ಬಾಯಿ ಮುಚ್ಚೋ ಕೆಲಸಗಳಾಗ್ತಿದೆ. ಹಿಂದೂಗಳ ದೇವಸ್ಥಾನದ ಲೆಕ್ಕಗಳ ಕೇಳ್ತಿಲ್ಲ. ಎಲೆಕ್ಷನ್ ಬಂದಾಗ ಮಾತ್ರ 2,000 3,000 ಅಂತ ಡಿಮ್ಯಾಂಡ್ ಮಾಡ್ಕೊಂಡು ಹಾಕೋತೀರ. ಕೊನೆಗೆ ಮತ್ತೆ 5 ವರ್ಷ ಅವ್ರಿಗೆ ಬೈಕೊಂಡು ಓಡಾಡ್ತೀರ, ಮತ್ತೆ ಅವ್ರಿಗೆ ಓಟ್ ಹಾಕ್ತೀರ. ಇದ್ರ ವಿರುದ್ಧ ನಾವು ಪ್ರಶ್ನೆ ಕೇಳಿದರೆ, ನಿಮ್ಗಳ ಪರವಾಗಿ ನಾವು ಪ್ರಶ್ನೆ ಕೇಳಿದ್ರೆ ನೀವೇ ನಮ್ಮ ಸಪೋರ್ಟು ನಿಂತ್ಕೊಳ್ಳಲ್ಲ. ದೇಶಭಕ್ತಿ ಯಾವುದು? ಇವತ್ತು ಬ್ರಿಟಿಷರು ಹೊಟ್ಟೋದು ನಿಜ. ಬ್ರಿಟಿಷರು ಇವತ್ತು ಹಿಂದೂಗಳಲ್ಲಿ ಕರ್ನಾಟಕದಲ್ಲಿ ಅಥವಾ ನಮ್ಮ ಊರುಗಳಲ್ಲೇ ಇದ್ದಾರೆ. ಡಿವೈಡ್ ಮಾಡಿ ನಿಮ್ಗೆ ಹೊಡಿತಾ ಇದ್ದಾರೆ. ಅವೇರ್ನೆಸ್ ಆಗಬೇಕು. ನಮ್ಮ ಲೆಕ್ಕ ಅವ್ರಿಗೆ ಹೋಗ್ತಿದೆ, ಅವ್ರ ಲೆಕ್ಕ ನಮಗೆ ಯಾಕೆ ಬರ್ತಾ ಇಲ್ಲ, ನಾವ್ಯಾಕೆ ತಿಳ್ಕೊಳಕ್ಕಾಗ್ತಿಲ್ಲ ಅಂತ ಇದನ್ನು ಕಾಂಗ್ರೆಸ್ನವರು ಕೂಡ ಕೇಳಲೇಬೇಕು. BJP ಅವರು ಕೂಡ ಇದನ್ನು ಶುರು ಮಾಡಬೇಕು. ಈ ಮೋದಿ ಅವರು ಇದ್ದಾರೆ, ಅವರು ಕೂಡ ಒಂದು ಮಾಡಲಿ ಬಿಡಿ, ಒಂದು ಪಾಠ ಮಾಡಲಿ ಬಿಡಿ, ಅವರು ಗೊತ್ತಾಗಲಿ.